ಓರಿಯನ್ ಹಿಡಿಯೋಕೆ ಹೋದೆ, ನನ್ನ ಮಗ ಸ್ಕ್ರ್ಯಾಚ್ ಮಾಡಿಬಿಟ್ಟು ಹೋಗ್ಬಿಟ್ಟ. ಫುಲ್ ಇಲ್ಲೆಲ್ಲ ಹಿಡಿಯೋಕೆ ಹೋದಾಗ ಸ್ಕ್ರ್ಯಾಚ್ ಆಗಿಬಿಟ್ಟು ಎಕಡಿಕೋ ಹಾರ್ದ. ಅಂದ್ಕೊಬೇಡಿ, ನಾನೇ ಸುಮ್ಮನೆ ಮಾಡಿದೆ. ಅವನಿಗೆಲ್ಲ ಸ್ಕ್ರ್ಯಾಚ್ ಎಲ್ಲ ಹಾಕಲ್ಲ, ನಾನೇ ಸುಮ್ಮನೆ ಹೆಂಗೂ ಇರಲಿ ಅಂತ ನೋಡೋಣ ಟ್ರೈ ಮಾಡಿ. ಬ್ಲ್ಯಾಕ್ ಟೀ 2 ಮಿನಿಟ್ಸ್ ಬಿಟ್ಟರೆ ರೆಡಿ ಆದಾಗ ಇದಕ್ಕೆ ಬರೀ ಸಕ್ಕರೆ ಹಾಕ್ಬಿಟ್ಟು ಕುಡಿಯೋದಷ್ಟೇ. ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ತಿಂಡಿ ಮುಗಿಸ್ಕೊಂಡು ಇವಾಗ ಮಮ್ಮಿನೂ ಎಲ್ಲ ತಿಂಡಿ ಮಾಡಿದ್ರು, ನಂದು ತಿಂಡಿ ಮುಗೀತು. ಇವಾಗ ಹಬ್ಬಕ್ಕೋಸ್ಕರ ಕಾಯಿ ಸುಲ್ ಕೊಡಬೇಕು, ಯಾಕಂದರೆ ಎಳ್ಳು ಬೆಲ್ಲ ಮಾಡೋಕ್ಕೆ. ಅದಕ್ಕೋಸ್ಕರ ಕಾಯಿನೆಲ್ಲ ಇಲ್ಲೇ ಐತೆ, ಕೆಳಗಡೆ ಹಾಕಿದ್ದೀನಿ ಆಲ್ರೆಡಿ. ಇದನ್ನು ಇವಾಗ ಸುಲ್ ಕೊಡೋದೈತಲ್ಲ, ಅದೇ ಮೇಯ್ನು. ಸುಲ್ ಕೊಟ್ಬಿಟ್ರೆ ಅವ್ರ ಪಾಡಿಗೆ ಅವರು ಅದೆಲ್ಲ ಕಟ್ ಮಾಡಿ ಒಣಗಿಸಿ ಇಡೋಷ್ಟರಲ್ಲಿ ಟೈಮ್ ಆಗುತ್ತೆ. ಅದಕ್ಕೋಸ್ಕರನೇ ಈಗ ಸುಲ್ ಕೊಡ್ತೀನಿ. ಇದನ್ನು ತಂದಿಟ್ಟಿದ್ದೀನಿ ದಸಿನ. ಇದ್ರೊಳಗಡೆ ಇವಾಗ ಕುದ್ಬಿಟ್ಟು ಇಲ್ಲಿ ಸುಲ್ ಕೊಟ್ಟರೆ ಅವ್ರ ಪಾಡಿಗೆ ಅವ್ರ ಕೆಲಸ ಎಲ್ಲ ಮುಗಿಸ್ಕೋತಾರೆ, ಇನ್ನೇನಿರಲ್ಲ. ಇದರೊಳಗಡೆ ಯಾವ್ದು ಚೆನ್ನಾಗೈತೆ, ಯಾವ್ದು ಚೆನ್ನಾಗಿಲ್ಲ ಅನ್ನೋದು ಗೊತ್ತಿಲ್ಲ. ಮೀನು ಅದು ನೋಡಬೇಕು ಇವರು ಫಸ್ಟು. 2-3 ಸುಲ್ಬಿಟ್ಟು ನೋಡ್ತೀನಿ, ಯಾವುದು ಚೆನ್ನಾಗಿದ್ರೆ ಎಲ್ಲ ಸುಲಿತೀನಿ, ಇಲ್ಲ ಅಂದರೆ ಬೇರೆದು ಎತ್ಕೊಂಬರ್ತೀನಿ. ಬೇರೆದು ಎತ್ಕೊಂಬರೋಕ್ಕಿಂತ ಅದು ಚೆನ್ನಾಗಿದ್ರೆ ಆಗುತ್ತೆ, ಇಲ್ಲಾಂದರೆ ನೋಡೋಣ. ಮೇಲ್ಗಡೆಗೆ ಹೆಂಗೂ 1-2-3 ಎಕ್ಸ್ಟ್ರಾ ಐತೆ, ಅದೇ ಆದರೆ ಅದೇ ಸುಲಿಯೋದು. ಮೇಲ್ ನೋಡೋಕೆ ಮಾತ್ರ ಇಷ್ಟಪ್ಪ ಐತೆ, ಒಳಗಡೆ ಎಲ್ಲ ಇಷ್ಟೇ ದಪ್ಪ ಐತೆ. ಮೇಲ್ ಮಾತ್ರ ಇಷ್ಟಪ್ಪ ಐತೆ ಕಾಯಿ, ಒಳಗಡೆ ಇಷ್ಟೇ ಐತೆ. ಅಮ್ಮ ಹೇಳ್ದ ಸುಲ್ಕೊಟ್ಟಿದ್ದಿಲ್ಲೆಲ್ಲ ಐತೆ, ಚಿಪ್ಪು ಇದು ಎಲ್ಲ. ಇದನ್ನು 1-2 ಐತೆ, ಇದನ್ನ ಒಳಗಡೆ ಹಾಕ್ಬೇಕಂತೆ. ಹಾಕ್ತೀನಿ ಒಳಗಡೆ, ಇದನ್ನು ಒಳಗಡೆ ಹಾಕಿದ್ರೆ ಮತ್ತೆ ಮೇಲೆ ಹಾಕ್ಬೇಕು. ಇವಾಗ ತೆಗ್ದಿದ್ದ ಹತ್ರನೇ ಇದಾಗಬೇಕು. ಓಪನ್ ಐತೆ, ಓಪನ್ ಐತೆ. ಇವಾಗ ಇದನ್ನು ಹಾಕ್ಬೇಕು ಮೇಕೆ ಹತ್ಬಿಟ್ಟು. ಕಾಣಿಸಲ್ಲ ಬೇರೆ ಈಗ ಕದಲೆ. ಕತ್ಲೆ ಏನು ಕಾಣಿಸ್ತಾನೆ ಇಲ್ವಲ್ಲ, ಇಲ್ಲಿಂದ ಹಾಕೋಣ. ಇದನ್ನ ಇಲ್ಲೇ ಎಲ್ಲರೂ ಹಾಕ್ತೀನಿ ಅಷ್ಟೇ. ರೇಷನ್ ಕಾರ್ಡ್ಗೆ ಹೆಬ್ಬೆಟ್ ಕೊಡೋಕೆ ಹೋಗಿದ್ದೆ, ಗೊತ್ತಿರಲಿಲ್ಲ. ನಾನು ಅಂಗಡಿ ಹತ್ರನೇ ಇಟ್ಟಿದ್ದೆ, ಇದನ್ನ ಹಂಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದೆ. ಅಮ್ಮ ಆಗಲೇ ರೆಡಿ ಮಾಡ್ತಾವ್ರೆ, ಎಲ್ಲ ಎಳ್ಳು ಬೆಲ್ಲ ಮಾಡೋಕ್ಕೆ ರೆಡಿ ಮಾಡ್ಕೊತಾವ್ರೆ ಇವಾಗಲೇ. ಅದಿನ್ನೂ ಒಣಗಬೇಕಲ್ಲ. ಇದೆಲ್ಲ ಕಟ್ ಮಾಡಬೇಕು, ನೀಟಾಗಿ ಕಟ್ ಮಾಡ್ತಾರೆ. ಊಟ ಏನಾದರೂ ಮಾಡಿ ಅದು ಕೊಡೋ ಇಷ್ಟರಲ್ಲಿ ಅಪ್ಪ ಅಲ್ಲ, ಹೊಸಿ ಜನ ಅಲ್ಲ, ಅದು ಕೊಟ್ಬಿಟ್ಟು ಬರೋ ಇಷ್ಟರಲ್ಲಿ ಸಾಕಾಗೋಯ್ತು ನಮಗೆ. ಇವಾಗ ಹೋಗ್ತೀನಿ ಅಂಗಡಿ ಹತ್ರ ಇಲ್ಲಿಂದ. ನಾನು ಏನೋ ಅಂದ್ಕೊಂಡಿದ್ದೆ, ಅಲ್ಲಿ ಹೋಯ್ತೀನಿ, ಫುಲ್ ಸಾಕಾದ ರಶ್ಶು. ಅಲ್ಲಿ ನಿಂತ್ಕೊಂಡು ನನಗೆ ಸಾಕಾಗೋಯ್ತು. ರಶ್ ಇರಲ್ಲ ಅಂತ ಹೋದೆ, ಗೆಸ್ ಮೇಲೆ ಅರ್ಜೆಂಟ್ ಅಲ್ಲ. ಅಲ್ಲಿ ನೋಡಿದ್ರೆ ಅಷ್ಟೊಂದು ಜನ ಇದ್ರು. ಅದನ್ನೆಲ್ಲ ಕೊಟ್ಬಿಟ್ಟು ಸಡನ್ ಆಗಿ ಬಂದೆ. ಕೊಟ್ಟೆಲ್ಲ ಮುಗಿಸ್ಕೊಂಡು ತಮ್ಮ ಇಂಪ್ರೆಷನ್ ಎಲ್ಲ ಕೊಟ್ಬಿಟ್ಟು ಈಗ ಬಂದೆ. ಹಿಂಗೆ ಅರ್ಜೆಂಟ್ ಕಾರ್ಡ್ ಅಲ್ಲೇ ಇತ್ತು ನನ್ನ ಹತ್ರನೇ, ತಗೊಂಡು ಹೋದೆ. ಇವಾಗ ಲಾಸ್ಟ್ ಮಂತಿನೂ ಕೊಟ್ಟಿದ್ರು, ಇಷ್ಟು ಜಲ್ದಿ ಕೊಟ್ಬಿಡ್ತಾವ್ರ ಹಬ್ಬ ಅಲ್ವಾ, ಅದಕ್ಕೋಸ್ಕರ ಹಂಗೆ ಕೊಟ್ಟು ಬಂದೆ. ಸ್ಯಾಟರ್ಡೆ ಹೋಗ್ಬಿಟ್ಟು ಕೂಪನ್ ರೈಸ್ ಎಲ್ಲ ಇಸ್ಕೊಂಡ್ಬಿಡ್ಬೇಕು. ನಮ್ಮ ಆಮೇಲೆ ಅಡುಗೆ ಮಾಡ್ಬಿಟ್ಟು ಕರೀತಾರೆ ನನಗೆ, ಆಮೇಲೆ ಬರ್ತೀನಿ ನಾನು ಆರಾಮ್ಸೆ. ಇವಾಗ ಹೋಗ್ತೀನಿ. ಬನ್ನಿ ಅಂಗಡಿ ಹತ್ರಲ್ಲಿ ಏನೋ ಕೆಲಸ ಮಾಡ್ತಾರೆ ಇಲ್ಲಿಂದ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗೋ ರೋಡು. ಇಲ್ಲಿಂದ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಮತ್ತೆ ಅಂಗಡಿ ಹತ್ರ ಬರ್ತೀನಿ. ಇನ್ನೇನಾಯ್ತು, ಮನೆ ಹೊರಗಡೆ ಹೋಗಿ ಊಟ ಮಾಡಬೇಕು. ಎಂಟ್ರೆನ್ಸಲ್ಲಿ ಯಾರೋ ನೋಡಿ, ಇವತ್ತು ತುಂಬ ದಿನಗಳಾದಮೇಲೆ ಆಲೇ ಒಂದು 3-4 ಡೇಸ್ ಆಗಿತ್ತು ಇವತ್ತು ಬಂದವರು. ಕೈ ಕೊಡಿ ಸರ್, ಕೈ ಕೊಡಿ ಸರ್. ನಿಮಗೆ ಗೊತ್ತು ನಮ್ಗೆ ಹೆಂಗೆ ಕೈ ಕುಡ್ಸ್ಕೋಬೇಕು ಅಂತ. ಇವಾಗ ನೋಡಿ, ಇವಾಗ ಕೆಳಿಗೆ ಪಟ್ಟ ಅಂತ ಬಂದಿಲ್ಲ ಅಂತ ನೋಡಿ. ಹೇಳಿಲ್ವಾ, ಆ ಡಬ್ಬ ಮುಟ್ಟೋದೆ ಇದೊಂದು ತಗೊಂಡ್ರೆ ಸಾಕು, ಹಾಕಲ್ಲ. ಕೈ ಕೊಡಿ ಫಸ್ಟು. ಇವಾಗ ಬತ್ತೀರಾ ಗೊತ್ತು ನನಗೆ. ಕೈ ಹೊಡಿಯೋದು ನನಗೇನೆ. ನಮಗೇನೆ ಹೊಡಿಯೋಕ್ಕೆ ಬರ್ತಾನೆ, ಹಾಕಿಲ್ಲ ಅಂತ. ಬೇಕಾ ಸರ್ ಅದು? ಹಾಂ, ಏನು ರೆಸ್ಪಾನ್ಸ್ ಇಲ್ಲ. ಹೋಗೋಣ, ನಾನು ಊಟ ಮಾಡ್ತೀನಿ. ಇವ್ನು ನೋಡ್ಕೊಂಡು ಕೂತ್ಕೊಂಡ್ರೆ ಆಮೇಲೆ ಊಟ ಮಾಡಲ್ಲ, ಲೇಟಾಗಿ ಹೋಗುತ್ತೆ. ಆಗಿದೆ ಅನಿಸುತ್ತೆ. ನಮ್ಮಮ್ಮ ಅಷ್ಟು ಕಟ್ ಮಾಡಿ ಇಟ್ಟವ್ರೆ. ಇವಾಗ ಏನು ಸಾಂಬಾರು ಅಂತಲೇ ಗೊತ್ತಿದೆ. ಇದು ವರುಣ್ ಮಾಡಿದ್ದಾರೆ ನಮ್ಮ ಮನೇಲಿ. ಇವಾಗ ಊಟ ಮಾಡಬೇಕು. ಏನು ಹಾಕ್ತೀನಿ, ಸುಮ್ಮನಿರು. ಏನು ಸೌಂಡ್ ಮಾಡ್ಬಿಡ. ಹಾಕ್ಬಿಟ್ಟು ಇವಾಗ ಹೋಗ್ಬಿಟ್ಟು ನಾನು ಊಟ ಮಾಡ್ತೀನಿ. ಇಲ್ಲಾಂದರೆ ಬಿಡಲ್ಲ ಇವನು. 20 ಸತಿ ಅಂತಲೇ ಇರ್ತಾನೆ ಹಿಂಗೇನೆ. ಅದೇನಾ ನ್ಯೂ ಫುಡ್ಡು ಇವೊಂದು.
ಇದು ಆದರೆ ಇದು ತಿನ್ನೋಕ್ಕಾದ್ರೆ ಎತ್ತಪ್ಪ, ಇದು ತಿನ್ನೋಕ್ಕಾದ್ರೂ ಬರ್ತಾನೆ. 3 ಸ್ಪೂನ್ಸ್ ಹಾಕಿದ್ರೆ ಡೈಲಿ ಇದು ತಿನ್ನೋ ನೆಪದಲ್ಲಾದರೂ ಮನೆಗೆ ಬರ್ತಾನೆ ಅಂತ ನಾವು ತರಿಸಿದ್ದೀವಿ. ಸೈಡ್ ಬಿಟ್ಟು ತಿನ್ನ ಇವಾಗ ಫುಲ್ಲು. ಇವಾಗ ಎತ್ಕೋತೀನಿ ನೋಡಿ ಅನ್ನ. ಇವಾಗ ಬಿಟ್ಟಿಲ್ಲ ಅಂತ ಹೆಂಗೆ ಆಡ್ತಾನೆ. ಬಿಡ್ತೀನಿ, ಸುಮ್ಮನಿಲ್ಲ ತಿಂತೀಯಂತೆ. ಯಾರೂ ಬೇಡ ತಿನ್ನೋ ಟೈಮಲ್ಲಿ ಅವನಿಗೆ. ಈ ಓರಿಯನ್ ಹಿಡಿಯೋಕೆ ಹೋದೆ, ನನ್ನ ಮಗ ಸ್ಕ್ರ್ಯಾಚ್ ಮಾಡಿಬಿಟ್ಟು ಹೋಗ್ಬಿಟ್ಟ. ಫುಲ್ ಇಲ್ಲೆಲ್ಲ ಹಿಡಿಯೋಕೆ ಹೋದಾಗ ಸ್ಕ್ರ್ಯಾಚ್ ಆಗಿಬಿಟ್ಟು ಎಕಡಿಕೋ ಹಾರ್ದ. ಅನ್ಕೊಬೇಡಿ, ನಾನೇ ಸುಮ್ಮನೆ ಮಾಡಿದೆ. ಅವನಿಗೆಲ್ಲ ಸ್ಕ್ರ್ಯಾಚ್ ಎಲ್ಲ ಹಾಕಲ್ಲ, ನಾನೇ ಸುಮ್ಮನೆ ಹೆಂಗೂ ಇರಲಿ ಅಂತ ನೋಡೋಣ, ಟ್ರೈ ಮಾಡ್ಬಿಟ್ಟು ಮಾಡೋಣ ಅಂತ. ಬಟ್ ನೋಡಿ ರಿಯಲ್ಲಾಗಿ ಹಂಗೆ ಅನಿಸ್ತದೆ. ಅವನ ಉಗ್ರು ಹಾಕಿ ಹೋಗಿರೋದನ್ನೇ. ಬಟ್ ಹಂಗೇನಿಲ್ಲ, ಅವ್ನು ಈಚೆ ಹೋದ, ಬಿಟ್ಟೆ ನಾನೇ. ಇವಾಗ ಸುಮ್ಮನೆ ಇಲ್ಲಿ ಕಡ್ಡಿ ಇತ್ತಲ್ಲ, ಆ ಕಡ್ಡಿಲಿ ನಾನೇ ಹಾಕ್ದೆ, ನೋಡೋಣ ಟ್ರೈ ಮಾಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಅದ್ರಲ್ಲಿ ಹಂಗೆ ಒಂದು ಚಮಕ್ ಕೊಟ್ಟೆ, ಸ್ಕ್ರ್ಯಾಚ್ ಆಗ್ದ ಅಂತ. ಅದು ನೋಡೋಕೆ ಒಳ್ಳೆ ರಿಯಲ್ ಇದ್ದಂಗೆ ಐತಿ. ಒಂದು ಸ್ವಲ್ಪ ಏನಾದರೂ ಆರ್ಟಿಫಿಷಿಯಲಾಗಿ ಮಾಡಿಬಿಟ್ರೆ ಹಂಗೆ ಅನಿಸುತ್ತೆ ಪಕ್ಕ. ಇದೂ ಇವಾಗ ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ. ಊಟ ಮಾಡಿಬಿಟ್ಟು ಒಂದು 10-15 ನಿಮಿಷ ರೆಸ್ಟ್ ಮಾಡಿದೆ. ಇವಾಗ ಹೋಗ್ತಾಯಿದ್ದೀನಿ ಅಂಗಡಿ ಹತ್ರ. ಮಾಮೂಲಿ ರೋಡಲ್ಲಿ, ನಮ್ಮ ಸೇಮ್ ರೋಡಲ್ವ, ಈ ರೋಡಲ್ಲಿ ನೆಟ್ಕೊಂಡು ಹೋದರೆ ಒಂದು 5 to 10 minutes ಬೇಕೀಗ ನಾನು ಹೋಗೋಷ್ಟರಲ್ಲಿ. ಅಷ್ಟೊತ್ತೆಲ್ಲ ಏನು ಬೇಡ, ಹೋಗ್ತೀನಿ ಈಗ. ಜಸ್ಟ್ ಸಂಜೆ ಆಯ್ತಲ್ವ, ಟೀ ಕುಡಿಯೋಣ ಅಂತ ಬಂದೆ ಮನೆಗೆ. ನಮ್ಮಮ್ಮ ಎಲ್ಲ ದೀಪ ಎಲ್ಲ ಹಚ್ಚವ್ರೆ. ಸಂಜೆ ಆಯ್ತಿದ್ದಂಗೆ, ಟೈಮ್ ಆಯ್ತಿದ್ದಂಗೆ ದೀಪ ಎಲ್ಲ ಹಚ್ಚಿ ಫುಲ್ ಸುಗಂಧ ಹಾಕೋರು. ಮನೆಯೆಲ್ಲ ಹೋಗಿ ಆಗೈತೆ. ನಾನು ಸ್ವಲ್ಪ ಟೀ ಎಲ್ಲ ಮಾಡ್ಕೊಂಡು ಕುಡಿತೀನಿ. ರೆಡಿ ಇದೆ ಅಂತ. ಇದು ಎಣ್ಣೆ. ನಾವು ಬ್ಲ್ಯಾಕ್ ಟೀ ಕುಡಿತೀವಿ, ನಾರ್ಮಲ್ ಟೀ ಕುಡಿಯೋಲ್ಲ ನಾವು, ಬ್ಲ್ಯಾಕ್ ಟೀ. ಪ್ರಿಪ್ರೇಷನ್ ನೋಡ್ತೀರಾ, ಇದು ಯಾವುದೋ ಬೇಡ, ಇದು ಚೆನ್ನಾಗಿಲ್ಲ. ರೆಡಿ ಆಗುತ್ತೆ ನಮ್ಮ ಬ್ಲ್ಯಾಕ್ ಟೀ. 2 minutes ಬಿಟ್ಟರೆ ರೆಡಿ ಆದಾಗ. ಇದಕ್ಕೆ ಬರೀ ಸಕ್ಕರೆ ಹಾಕ್ಬಿಟ್ಟು ಕುಡಿಯೋದಷ್ಟೇ, ಸಕ್ಕತ್ತಾಗಿರುತ್ತೆ. ನೀವು ಟ್ರೈ ಮಾಡಿ, ರೆಕಮೆಂಡೆಡ್. ಇದೇನು ಅಂತ ಅಷ್ಟು ವರ್ಷಾಗಿರಲ್ಲ, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇದೆಲ್ಲ ಸ್ಪೆಷಲ್ ನಂದು. ಟೀ ರೆಡಿ ಆಯ್ತು. ಇವಾಗ ಇದನ್ನು ಬರೀ ಕುಡಿಯೋದಷ್ಟೇ. ಸುಡ್ತಾ ಇದೆ ನೋಡಿ, ಹೊಗೆ ಹೆಂಗೆ ಬರ್ತೈತೆ. ಮೊನ್ನೆ ನಾಲ್ಗೆ ಸುಡ್ಸ್ಕೊಂಡಿದ್ದೀನಿ, ಹಂಗೆ ಆಗ್ಬಿಡುತ್ತೆ ಮೇಲೆ. ನೀವು ಹೊಗೆ ಹೆಂಗೆ ಬರ್ತೈತೆ, ತಣ್ಣಗಾದಾಗ ಕುಡಿಯಬೇಕು ಅಷ್ಟೇ. ಓರಿಯೋ ಯಾರು ಇದು? ಇನ್ನೊಂದು ಫ್ರೆಂಡ್. ಏಯ್ ಶೂ, ಹೋಗೋ. ಹ್ಞೂ, ಐರಿಸ್ ಇವಾಗ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬರ್ಬೇಕು. ನಮ್ಮಮ್ಮ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ, ಅದಕ್ಕೆ ತೋರಿಸ್ಕೊಂಬಿಟ್ಟು ಬರ್ತೀನಿ. ಒಂದು 2 ನಿಮಿಷ ಆಗ್ಬೋದು. ನಾನು ಬರೀ 2 ನಿಮಿಷ ಅಂತೀನಿ, ಒಂದು 1/2 hour ಆಗ್ಬೋದು. ಹೋಗ್ಬಿಟ್ಟು ಕರ್ಕೊಂಡು ಬರ್ತೀನಿ ಮತ್ತೆ. ಇವಾಗ ಬಂದೆ ರೀಸೇವಿಂದ ಜಸ್ಟು. ಇವಾಗ ಅಂಗಡಿ ಹತ್ರ ಹೋಗ್ಬಿಟ್ಟು ಕ್ಲೋಸ್ ಮಾಡ್ಕೊಂಬರ್ತೀನಿ. ಬಂದ್ಬಿಟ್ಟು ರೆಸ್ಟ್ ಮಾಡಬೇಕು ಸ್ವಲ್ಪ. ಅದಕ್ಕೋಸ್ಕರನೇ ಜಲ್ದಿ ಕ್ಲೋಸ್ ಮಾಡ್ಕೊಂಬಿಟ್ಟು ಬರ್ತೀನಿ ಹೋಗ್ಬಿಟ್ಟು. ಇವಾಗ ಜಸ್ಟ್ ಊಟ ಆಯಿತು. ಇವಾಗ ಬಂದೆ. ಮಾಮೂಲಿ ನಮ್ಮ ಎಡಿಟ್ ಮಾಡಿಬಿಟ್ಟು ಮಲ್ಗೋಣ ಅಂತ, ಬೇರೆ ಏನು ಕೆಲಸ ಇಲ್ಲ ಅಲ್ವಾ. ಇವಾಗ ಎಡಿಟ್ ಮಾಡಿಬಿಟ್ಟು ಮಲ್ಕೊಂಡ್ರೆ ಮುಗೀತು. ನಾಳೆ ಮತ್ತೆ ಹೊಸದಾಗಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಟೈಮ್ ಆಗುತ್ತೆ. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್.